4.5 ಕೋಟಿ. ಇದು ಇಂಡಿಯಾದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದೆ ಅಲ್ವಾ, ಅದರ ಟೋಟಲ್ ವರ್ಕ್ ಫೋರ್ಸ್. ನೋಡಿ, ಅಗ್ರಿಕಲ್ಚರ್ ಆದಮೇಲೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಎಂಪ್ಲಾಯರ್ ಆಗಿರೋದು. ಈ ಇಂಡಸ್ಟ್ರಿನ ನೀವು ನೋಡಬೇಕಾದ್ರೆ ಸುಮಾರು 80% MSMEs ಅಂತ ಹೇಳ್ತೀವಿ. ಇದನ್ನ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಈ ಸಣ್ಣ ಪುಟ್ಟ ಬಿಸ್ನೆಸ್ಗಳಿರುತ್ತೆ ಗೊತ್ತಾ, ಅದು ಇದ್ರ ಮೂಲಕ ಆಪರೇಟ್ ಆಗುತ್ತೆ. ಅಂದರೆ ಒಂದ್ಸಲ ಯೋಚನೆ ಮಾಡಿ, ಈ ಇಂಡಸ್ಟ್ರಿಯಲ್ಲಿ ಚಿಕ್ಕ ಫ್ಯಾಕ್ಟ್ರೀಸ್ಗಳಾಗಿರ್ಬೋದು, ಫ್ಯಾಮಿಲಿ ಬಿಸ್ನೆಸಸ್ ಮತ್ತೆ ಲೋಕಲ್ ವರ್ಕ್ಶಾಪ್ಸ್ಗಳು ಏನೆಲ್ಲ ಇರುತ್ತೆ ಅದೆಲ್ಲನೂ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಇಂಡಿಯಾದ 6th ಲಾರ್ಜೆಸ್ಟ್ ಟೆಕ್ಸ್ಟೈಲ್ ಮತ್ತೆ ಅಪೇರಲ್ಸ್ ಎಕ್ಸ್ಪೋರ್ಟರ್ ಕೂಡ ಹೌದು ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಇಯರ್ 24ರಲ್ಲಿ ಇಂಡಿಯಾ 3.03 ಲ್ಯಾಕ್ ಕ್ರೋರ್ಸ್ ರುಪೀಸ್ನ ಎಕ್ಸ್ಪೋರ್ಟ್ಸ್ನೊಂದಿಗೆ ಗ್ಲೋಬಲ್ ಮಾರ್ಕೆಟ್ ನೀವು ನೋಡೋದಾದ್ರೆ 4.1% ಶೇರ್ ಅನ್ನ ಕ್ಯಾಪ್ಚರ್ ಮಾಡ್ಕೊಂಡಿದೆ. ಇನ್ನು ಇಂಡಿಯಾದ ಟೋಟಲ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ ನಲ್ಲಿ 92,505 ಕ್ರೋರ್ಸ್ ರುಪೀಸ್ನೊಂದಿಗೆ US ಏನಿದೆ ಅಲ್ವಾ, ಅದ್ರ ಜೊತೆಗೆ ಕಾಂಟ್ರಿಬ್ಯೂಷನ್ ನಾವು ನೋಡ್ಕೊಂಡಾಗ 30% ವರೆಗೂ ಕೊಟ್ಟಿದ್ದಾರೆ. ಹಾಗಾಗಿ ಅಮೆರಿಕ ಗವರ್ಮೆಂಟ್ ಇಂಡಿಯನ್ ಇಂಪೋರ್ಟ್ಸ್ ಮೇಲೆ ಟ್ಯಾರಿಫ್ಸ್ ಅನ್ನ ಇದ್ದಕ್ಕಿದ್ದ ಹಾಗೆ 50% ಹೆಚ್ಚಿಗೆ ಮಾಡಿದಾಗ ನಮ್ಮ ದೇಶ ಏನ್ ಮಾಡ್ತು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಮೇಲೂ ಕೂಡ ಒಂದು ದೊಡ್ಡ ಪರಿಣಾಮ ಬೀಳತ್ತೆ ಅಂತ ಅನ್ಕೊಂಡಿದ್ರು. ಇವತ್ತಿನ ವಿಡಿಯೋದಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ, ಇಂಡಿಯಾದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮೇಲೆ ಟ್ಯಾರಿಫ್ಸ್ ಯಾವ ರೀತಿ ಒಂದು ಇಂಪ್ಯಾಕ್ಟ್ ಅನ್ನ ಕೊಡ್ತಿದೆ ಅನ್ನೋದ್ರ ಬಗ್ಗೆ ನೋಡ್ಕೊಂಬರೋಣ. ಅದಾದ್ಮೇಲೆ ಅಂದ್ರೆ ಇಂಡಿಯಾದ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ ಅನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಇದೆಲ್ಲದರ ಜೊತೆಗೆ ನಾವು ಇಂಡಿಯಾದ ಒಂದು ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಏನಿದೆ ಅದ್ರ ಬಗ್ಗೆನೂ ಕೂಡ, ಹಾಗೆ ಟ್ಯಾರಿಫ್ಸ್ ಇಂಪ್ಯಾಕ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಾವು ನಮ್ಮ ದೇಶದ ಲೋಕಲ್ ಮಾರ್ಕೆಟ್ಸ್ ಮೇಲೂ ಕೂಡ ಟ್ಯಾರಿಫ್ಸ್ ಯಾವ ರೀತಿ ನಡೀತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೊನೆಗೆ ನಾವು ಇಂಡಿಯನ್ ಕಂಪನೀಸ್ ಮತ್ತೆ ಗವರ್ಮೆಂಟ್ ನ ಟ್ಯಾರಿಫ್ಸ್ ಆಪೋಸಿಟ್ ಆಗಿ ರೆಸ್ಪಾನ್ಸ್ ಅನ್ನ ಯಾವ ರೀತಿ ಕೊಡ್ಬೋದು ಅನ್ನೋದ್ರ ಬಗ್ಗೆನೂ ನೋಡ್ಕೊಂಬರೋಣ. ಹಾಗಿದ್ರೆ ಇವತ್ತಿನ ಝೀರೋ ದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲಿಗೆ ಇಂಡಿಯಾದ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ ಅನ್ನ ಅರ್ಥ ಮಾಡ್ಕೊಳ್ತಿದೀವಿ. ಇಂಡಿಯನ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನ ಆನಲಿಸ್ಟ್ಗಳ ಪ್ರಕಾರ ನಾವು ನೋಡೋದಾದ್ರೆ ಸಾಮಾನ್ಯವಾಗಿ 2 ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡ್ತಾರೆ. RMG ಅಂದ್ರೆ ರೆಡಿಮೇಡ್ ಗಾರ್ಮೆಂಟ್ಸ್ ಮತ್ತೆ ಹೋಮ್ ಟೆಕ್ಸ್ಟೈಲ್ಸ್ ಅಂತ ಹೇಳ್ತೀವಿ. RMG ಯಲ್ಲಿ ನಾವೆಲ್ಲ ಹಾಕೊಳ್ಳೋ ಬಟ್ಟೆಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಶರ್ಟ್ಸ್, ಪ್ಯಾಂಟ್ಸ್, ಟ್ರೌಸರ್ಸ್, ಜೀನ್ಸ್, ಸ್ಕರ್ಟ್ಸ್, ಇದೆಲ್ಲನೂ ಕೂಡ. ಇನ್ನು ಹೋಮ್ ಟೆಕ್ಸ್ಟೈಲ್ ಸೆಗ್ಮೆಂಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ಕರ್ಟನ್ಸ್ಗಳು ಮತ್ತೆ ಬೆಡ್ಶೀಟ್ಸ್ಗಳು, ಅದ್ರ ಜೊತೆಗೆ ಈ ಒಂದು ಸೋಫಾ ಕವರ್ಸ್ ಎಲ್ಲ ಇರುತ್ತೆ ಗೊತ್ತಾ, ಅಂತಹ ಪ್ರಾಡಕ್ಟ್ಸ್ಗಳು ಇರುತ್ತೆ. ಈ 2 ಗೂಡ್ಸ್ಗೆ ಬೇರೆ ಬೇರೆ ಟೈಪ್ ನ ಡಿಮ್ಯಾಂಡ್ ಕೂಡ ಇದ್ದೇ ಇರುತ್ತೆ. ಇನ್ನು ಗಾರ್ಮೆಂಟ್ಸ್ ನೀವು ನೋಡೋದಾದ್ರೆ ಫಾಸ್ಟ್ ಮೂವಿಂಗ್ ಆಗಿರುತ್ತೆ ಎಲ್ಲ ಕಡೆನೂ ಕೂಡ. ಇಂತಹ ಆರ್ಡರ್ ಸೈಕಲ್ಸ್ ಏನಿರುತ್ತೆ ಗೊತ್ತಾ, ಇದು ತುಂಬಾ ಚಿಕ್ಕದಾಗಿರುತ್ತೆ ಅಂತಾನು ಹೇಳ್ಬೋದು. ಅಂದ್ರೆ ಒಂದ್ಸಲ ಯೋಚನೆ ಮಾಡೋಣ, ಗಾರ್ಮೆಂಟ್ಸ್ ಇದೆ ಅಲ್ವಾ, ಅದು ಬಹಳ ವೇಗವಾಗಿ ಅಂದ್ರೆ ಮ್ಯಾನುಫ್ಯಾಕ್ಚರ್ ಸಹ ಮಾಡಬಹುದು ಮತ್ತೆ ಅದನ್ನ ಬೇಗ ಬೇಗ ಮಾರಾಟ ಕೂಡ ಮಾಡಬಹುದು. ಇನ್ನು ಗಾರ್ಮೆಂಟ್ ಸೆಗ್ಮೆಂಟ್ ನಲ್ಲಿ ಏನಿರುತ್ತೆ ಅಂದ್ರೆ ಚೇಂಜಿಂಗ್ ಫ್ಯಾಷನ್ ಇಂದಾಗಿ ಪ್ರಾಡಕ್ಟ್ಸ್ ಗಳು ಬಹಳ ಫ್ರೀಕ್ವೆಂಟ್ಲಿ ಚೇಂಜ್ ಕೂಡ ಆಗ್ತಿರುತ್ತೆ. ಈಗ ಒಂದೊಂದು ಟ್ರೆಂಡ್ ಒಂದೊಂದು ಸಲ ನಾವು ಚೇಂಜ್ ಮಾಡ್ತಾನೆ ಇರ್ತೀವಿ ಅಲ್ವಾ. ಇದರಿಂದ ಏನಾಗುತ್ತೆ, ಈ ಬಟ್ಟೆ ಬಿಸ್ನೆಸ್ ಅಂತ ಬಂದಾಗ ಆ ರೀತಿ ಲಾಸಸ್ಗಳು ಖಂಡಿತವಾಗ್ಲೂ ಆಗಲ್ಲ. ಯಾಕೆ ಗೊತ್ತಾ, ಈ ಒಂದು ಕಾಟನ್ಸ್ ಅಥವಾ ಬೇರೆ ಫೈಬರ್ಸ್ ಗಳಿಂದ ಗಾರ್ಮೆಂಟ್ಸ್ ಮಾಡೋದು ಅಂದ್ರೆ ಹೋಮ್ ಟೆಕ್ಸ್ಟೈಲ್ಸ್ ಮಾಡೋದಕ್ಕಿಂತ ಹೆಚ್ಚು ಕಷ್ಟ. ಅದಕ್ಕೋಸ್ಕರನೇ RMG ಪ್ರೊಡಕ್ಷನ್ ಅಂತ ನಾವು ನೋಡಿದಾಗ ಹೆಚ್ಚು ಲೇಬರ್ ಇಂಟೆನ್ಸಿವ್ ಕೂಡ ಆಗಿದೆ. ಇನ್ನೊಂದ್ ಕಡೆ ಹೋಮ್ ಟೆಕ್ಸ್ಟೈಲ್ಸ್ ಬಗ್ಗೆ ಮಾತಾಡಿದ್ರೆ ಇದರ ಒಂದು ಡಿಮ್ಯಾಂಡ್ ಏನಿದೆ ಅಲ್ವಾ, ತುಂಬಾ ಅನ್ಸ್ಟೇಬಲ್ ಅಂತ ಹೇಳ್ಬೋದು. ಇದರ ಡಿಮ್ಯಾಂಡ್ ಸಾಮಾನ್ಯವಾಗಿ ರಿಯಲ್ ಎಸ್ಟೇಟ್ ಮತ್ತೆ ಹೌಸಿಂಗ್ ಡಿಮ್ಯಾಂಡ್ ಜೊತೆ ಸೇರ್ಕೊಂಡಿರುತ್ತೆ. ಈ ಸೆಗ್ಮೆಂಟ್ಸ್ ನ ಒಂದ್ಸಲ ನಾವು ನೋಡೋದಾದ್ರೆ ಎಕ್ಸ್ಪೋರ್ಟ್ಸ್, ಕಾಸ್ಟ್ಕೋ ಮತ್ತೆ ಟಾರ್ಗೆಟ್ ತರದ ರಿಟೇಲರ್ಸ್ ಜೊತೆ ಅಂದ್ರೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಮೇಲೆ ಇವರು ಡಿಪೆಂಡ್ ಆಗಿರ್ತಾರೆ. ಈಗ ಇಲ್ಲಿ ನೋಡಿ, ಈ ಹೋಮ್ ಟೆಕ್ಸ್ಟೈಲ್ ಇದೆ ಗೊತ್ತಾ, ಇದರ ಡಿಮ್ಯಾಂಡ್ ಏನಿರುತ್ತೆ ಮತ್ತೆ ಫ್ಯಾಷನ್ ಅಥವಾ RMG ತರದ ಸೀಸನಲ್ ಮತ್ತೆ ಚೇಂಜಿಂಗ್ ಏನಿರುತ್ತೆ ಅದು ಖಂಡಿತವಾಗ್ಲೂ ಆಗೋದಿಲ್ಲ. ಈಗ ಇಂಡಿಯಾದ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ ಬಗ್ಗೆ ನಾವು ಮಾತಾಡಿದ್ರೆ USಗೆ ಸ್ಪೆಷಲೈಸ್ಡ್ ಕಾಟನ್ ಬೇಸ್ಡ್ ಪ್ರಾಡಕ್ಟ್ ಸೆಲ್ ಮಾಡೋದು ನಮ್ಮ ಸ್ಟ್ರೆಂತ್ ಅಂತ ಹೇಳ್ತಾರೆ. ಇನ್ನು ಇಂಡಿಯಾ ಟು US ಟ್ರೇಡ್ ಅಲ್ಲಿ ನೀವು ನೋಡೋದಾದ್ರೆ RMG 45,615 ಕ್ರೋರ್ಸ್ ರುಪೀಸ್ನೊಂದಿಗೆ 51% ಶೇರ್ ಅನ್ನ ಹೊಂದಿದೆ. ಅಂದ್ರೆ ಒಂದ್ಸಲ ಯೋಚನೆ ಮಾಡಿ, 33,419 ಕ್ರೋರ್ಸ್ ರುಪೀಸ್ನೊಂದಿಗೆ ಈ ಹೋಮ್ ಟೆಕ್ಸ್ಟೈಲ್ ಇಂಡಿಯನ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ ನಲ್ಲಿ 37% ಶೇರ್ ಹೊಂದಿದೆ ಅಂತ. ಅದ್ರ ಜೊತೆಗೆ 10,836 ಕ್ರೋರ್ಸ್ನೊಂದಿಗೆ ಯಾನ್, ಫ್ಯಾಬ್ರಿಕ್ ಹಾಗೆ ಅದರ್ ಟೆಕ್ಸ್ಟೈಲ್ಸ್ ಪ್ರಾಡಕ್ಟ್ಸ್ ಅಂತ ಮಾತಾಡೋದಾದ್ರೆ ಈ ಎಲ್ಲ ಏನ್ ಉಳಿದಿರುತ್ತೆ ಗೊತ್ತಾ, ಅದು 12% ಶೇರ್ ಅನ್ನ ಹೊಂದ್ಕೊಂಡಿದೆ. ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಈ ಪ್ರಾಡಕ್ಟ್ಸ್ ಅನ್ನ ಬಹಳ ಟೈಟ್ ಮಾರ್ಜಿನ್ಸ್ ಅಲ್ಲಿ ಮಾರಾಟ ಮಾಡ್ತಾರೆ. ಇದರಿಂದ ಅರ್ಥ ಆಗೋದೇನು, ಇಂಡಿಯನ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ ನ ಪ್ರೈಸಸ್ ಕಡಿಮೆ ಇರೋದಕ್ಕೆ ಸಾಧ್ಯ ಮತ್ತೆ ಫಾರಿನ್ ಮಾರ್ಕೆಟ್ಸ್ ಗಳಲ್ಲಿ ಇದರ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇರತ್ತೆ ಅಂತ. ಒಂದ್ಸಲ ನಾವು ಯೋಚನೆ ಮಾಡೋಣ ಈ ರೀತಿ. ಈಗ ಇಂಡಿಯನ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟರ್ಸ್ ನಾವು ನೋಡೋದಾದ್ರೆ ಆರ್ಡರ್ಸ್ ಏನ್ ಮಾಡ್ತಾರೆ, ಪ್ರೀ ಬುಕ್ ಕೂಡ ಮಾಡ್ಕೊಳ್ತಾರೆ ಮತ್ತೆ ಅವ್ರ ಹತ್ರ ಬಹಳಷ್ಟು ಪ್ರೈಸಿಂಗ್ ಪವರ್ ಕೂಡ ಇರೋದಿಲ್ಲ. ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಈ ಟೆಕ್ಸ್ಟೈಲ್ ಲೀಡ್ ಟೈಮ್ ಏನಾದ್ರೂ ಆಯ್ತು ಅಂತಂದ್ರೆ, ಅಂದ್ರೆ ಈಗ ಒಂದು ರಾ ಮೆಟೀರಿಯಲ್ಸ್ ಇರುತ್ತೆ
ಗೊತ್ತಾ, ಆ ಸೋರ್ಸಿಂಗ್ ನಿಂದ ಡೆಲಿವರಿ ತನಕ ಟೈಮ್ ಏನಾದ್ರೂ ಜಾಸ್ತಿ ಇತ್ತು ಅಂತ ಅನ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಲೋ ಪ್ರೈಸಿಂಗ್ ನಿಂದನೂ ಕೂಡ ಈ ಎಕ್ಸ್ಪೋರ್ಟರ್ಸ್ ಲಿಕ್ವಿಡಿಟಿಗೋಸ್ಕರನೇ ಲೋನ್ಸ್ ಮೇಲೆ ಡಿಪೆಂಡ್ ಆಗಿರ್ಬೇಕಾಗತ್ತೆ. ಸೊ ಬೇಸಿಕಲಿ ಈ ಲೋನ್ಸ್ ವಿರುದ್ಧ ಎಕ್ಸ್ಪೋರ್ಟರ್ಸ್ ತಮ್ಮ ಒಂದು ಫ್ಯೂಚರ್ ಆರ್ಡರ್ಸ್ ಗಳನ್ನ, ಇನ್ವೆಂಟ್ರಿ ಮತ್ತೆ ರಿಸೀವಬಲ್ಸ್ ಏನೆಲ್ಲ ಇರುತ್ತೆ ಅದನ್ನ ಕೊಲ್ಯಾಟ್ರಲ್ ತರ ಯೂಸ್ ಮಾಡ್ಬೇಕಾಗತ್ತೆ. ಈಗ ಯುಎಸ್ ನ ಟ್ಯಾರಿಫ್ಸ್ ನಿಂದಾಗಿ ಈ ಎಕ್ಸ್ಪೋರ್ಟರ್ಸ್ ಗಳ ಒಂದು ಪ್ರಾಡಕ್ಟ್ಸ್ ಗಳೇನಿದೆ ಅದರ ಪ್ರೈಸಸ್ ಹೆಚ್ಚಾಗ್ತಾನೆ ಇದೆ. ಅದಕ್ಕೋಸ್ಕರನೇ ಅವರು ಆರ್ಡರ್ ನ ಕ್ಯಾನ್ಸಲೇಷನ್ಸ್ ಜೊತೆ ಡೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಒಂದ್ಸಲ ಈ ರೀತಿ ಯೋಚನೆ ಮಾಡೋಣ. ಆರ್ಡರ್ ಕ್ಯಾನ್ಸಲೇಷನ್ಸ್ ನಿಂದಾನೇ ಈ ಎಕ್ಸ್ಪೋರ್ಟರ್ಸ್ಗೆ ಲೋನ್ ರೀಪೇ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಕೆಲವು ಚಿಕ್ಕ ಎಕ್ಸ್ಪೋರ್ಟರ್ಸ್ ಎಲ್ಲ ಇರ್ತಾರೆ ಗೊತ್ತಾ, ಅವರು ತಮ್ಮ ಬಿಸ್ನೆಸ್ ನು ಕೂಡ ಬಂದ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅಂತ ಸಿಚುವೇಶನ್ ಇವಾಗ ಕ್ರಿಯೇಟ್ ಆಗಿರೋದು. ಯುಎಸ್ ಟ್ಯಾರಿಫ್ಸ್ ನಿಂದಾಗಿ ಈ ಒಂದು ಇಂಡಿಯನ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟರ್ಸ್ ನ ಬಿಸ್ನೆಸ್ ನೀವು ನೋಡೋದಾದ್ರೆ ಈ ಒಂದು ಕಾಂಪಿಟೇಟಿವ್ನೆಸ್ ಇಂದ ಪರಿಣಾಮ ಜಾಸ್ತಿ ಬರ್ತಿದೆ ಅಂತ ಹೇಳ್ಬೋದು. ಟ್ಯಾರಿಫ್ಸ್ ಗಿಂತ ಮೊದಲು ಏನಾಗ್ತಿತ್ತು, ಅಮೆರಿಕಾಗೆ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಮಾಡೋ ದೇಶಗಳ ಪೊಸಿಷನ್ ಜಾಸ್ತಿ ಬೇರೆ ಆಗಿರ್ತಿತ್ತು. ಈಗ ಅತಿ ದೊಡ್ಡದಾಗಿರೋ ಟೆಕ್ಸ್ಟೈಲ್ ಎಕ್ಸ್ಪೋರ್ಟರ್ ನಾವು ನೋಡೋದಾದ್ರೆ ಚೈನಾದಿಂದ ಅಮೆರಿಕಾನೇ ಅತಿ ಹೆಚ್ಚಾಗಿ ಟೆಕ್ಸ್ಟೈಲ್ ಇಂಪೋರ್ಟ್ ಮಾಡ್ತಿತ್ತು ಅಂತ ಗೊತ್ತಾಗತ್ತೆ. ಇನ್ನು ಚೈನಾ ಏನ್ ಮಾಡ್ತಿತ್ತು, ಯುಎಸ್ಗೆ $30.6 ಬಿಲಿಯನ್ ನ ಟೆಕ್ಸ್ಟೈಲ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಿತ್ತು. ಅದ್ರ ಜೊತೆಗೆ $16 ಬಿಲಿಯನ್ ನ ಎಕ್ಸ್ಪೋರ್ಟ್ಸ್ ನೊಂದಿಗೆ ವಿಯಟ್ನಾಂ ಸೆಕೆಂಡ್ ಪೊಸಿಷನ್ ಅಲ್ಲಿ ಇತ್ತು. ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಅಂದ್ರೆ ಚೈನಾದ ಎಕ್ಸ್ಪೋರ್ಟ್ಸ್ ಏನಿದೆ ಅಲ್ವಾ ಅದು ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಿತ್ತು ಅಂತ ಹೇಳ್ಬೋದು. ಇನ್ನು $10.5 ಬಿಲಿಯನ್ ನೊಂದಿಗೆ ಇಂಡಿಯಾ ಯುಎಸ್ ನ ಅಂದ್ರೆ ಥರ್ಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಆಗಿತ್ತು. ಈ $10.5 ಬಿಲಿಯನ್ ಎಕ್ಸ್ಪೋರ್ಟ್ ಬಿಲ್ ನಲ್ಲಿ RMG ಮತ್ತೆ ಹೋಮ್ ಟೆಕ್ಸ್ಟೈಲ್ಸ್ ನೀವು ನೋಡೋದಾದ್ರೆ ಎರಡೂ ಕೂಡ ಒಂದಕ್ಕೊಂದು ಇನ್ಕ್ಲೂಡ್ ಆಗಿತ್ತು ಅಂತ ಗೊತ್ತಾಗತ್ತೆ. ಆದ್ರೆ ಈಗ ಯುಎಸ್ ನ ಟ್ಯಾರಿಫ್ಸ್ ನಂತರ ಈ ಎಕ್ಸ್ಪೋರ್ಟ್ಸ್ ನ ಪೊಸಿಷನ್ ಖಂಡಿತವಾಗ್ಲೂ ಕೂಡ ಬದಲಾಗಬಹುದು. ಈಗ ಅಮೆರಿಕದಲ್ಲಿ ಹಾಕ್ತಿರೋಂತ ಟ್ಯಾರಿಫ್ಸ್ ನೀವು ನೋಡೋದಾದ್ರೆ ಏಷ್ಯನ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ ಮೇಲೆ ಅಂದ್ರೆ ಅನ್ಇವನ್ ಆಗಿ ಹಾಕಿದ್ದಾರೆ. ಒಂದ್ ದೇಶಕ್ಕೆ ಒಂಥರ ಟ್ಯಾರಿಫ್ಸ್, ಇನ್ನೊಂದ್ ದೇಶಕ್ಕೆ ಇನ್ನೊಂಥರ ಟ್ಯಾರಿಫ್ಸ್. ಈಗ ಚೈನಾ ಮೇಲೆ 30%, ವಿಯಟ್ನಾಂ ಮೇಲೆ 20% ಮತ್ತೆ ಇಂಡೋನೇಷಿಯಾ ಮೇಲೆ 19% ಟ್ಯಾರಿಫ್ಸ್ ಅನ್ನ ಹಾಕಿದ್ದಾರೆ. ಆದ್ರೆ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಟು ದ ಯುಎಸ್ ಅಂತ ನೀವು ನೋಡೋದಾದ್ರೆ 50% ಟ್ಯಾರಿಫ್ಸ್ ಜೊತೆ ಡೀಲ್ ಮಾಡ್ಬೇಕಾಗತ್ತೆ. ಒಂದ್ಸಲ ಯೋಚನೆ ಮಾಡಿ, ಜಪಾನ್, ಸೌತ್ ಕೊರಿಯಾ ಮತ್ತೆ EU ತರದ ಈ ಒಂದು ಕ್ಲೋಸ್ ಅಲೈಸ್ಗೆ 15% ಟ್ಯಾರಿಫ್ಸ್ ನ ಸೀಲಿಂಗ್ ಸಿಕ್ಕಿದೆ. ಅಂದ್ರೆ ಅವರ ಎಕ್ಸ್ಪೋರ್ಟ್ಸ್ ಟು US ಮೇಲೆ 15% ಗಿಂತ ಹೆಚ್ಚು ಟ್ಯಾರಿಫ್ಸ್ ಅನ್ನ ಹಾಕೋದಕ್ ಆಗೋದೇ ಇಲ್ಲ. ಹಾಗಿದ್ರೆ ನಮ್ಮ ಇಂಡಿಯಾಗ್ ಮಾತ್ರ ಯಾಕೆ ಈ ರೀತಿ ತಾರತಮ್ಯ ಮಾಡ್ತಿದ್ದಾರೆ? USMCA ಅಂದ್ರೆ ಏನ್ ಗೊತ್ತಾ, US ಮೆಕ್ಸಿಕೋ ಕೆನಡಾ ಅಗ್ರಿಮೆಂಟ್ ಅಡಿಯಲ್ಲಿ ಈ ಒಂದು ಮೆಕ್ಸಿಕೋ ಏನ್ ಮಾಡುತ್ತೆ, ಎಕ್ಸ್ಪೋರ್ಟ್ ದಿ US ಮಾಡುತ್ತೆ. ಅಂದ್ರೆ ಟ್ಯಾರಿಫ್ಸ್ ನಿಂದ ಎಕ್ಸೆಂಪ್ಟ್ ಆಗಿದೆ ಅಂತ ಇಲ್ಲಿ ತೋರ್ಸತ್ತೆ. ಇಂಡಿಯಾದ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ಗೆ ಲೋ ಕಾಸ್ಟ್ ಅಡ್ವಾಂಟೇಜ್ ಇತ್ತು. ಆದ್ರೆ ಕರೆಂಟ್ US ಟ್ಯಾರಿಫ್ಸ್ ಇಂದಾಗಿ ಈಗ ನಾವು ನೋಡೋದಾದ್ರೆ ಆ ಬೆನಿಫಿಟ್ ಇಲ್ವೇ ಇಲ್ಲ. ನೋಡಿ, ಇಂಡಿಯನ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟರ್ಸ್ ತಮ್ಮ ಒಂದು ಮಾರ್ಕೆಟ್ ಶೇರ್ ಅನ್ನ ಬೇರೆ ಕಾಂಪಿಟೇಟರ್ಸ್ ಜೊತೆಗೆ ಕಳ್ಕೊಳ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ US ಬೈಯರ್ಸ್ ಯಾರೆಲ್ಲ ಇದ್ದಾರೆ ಅವ್ರೀಗ ಇಂಡಿಯನ್ ಎಕ್ಸ್ಪೋರ್ಟರ್ಸ್ ನ ಹೈ ಟ್ಯಾರಿಫ್ ಗೂಡ್ಸ್ ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಬಾಂಗ್ಲಾದೇಶ್, ವಿಯಟ್ನಾಂ ಮತ್ತೆ ಇಂಡೋನೇಷ್ಯಾದಿಂದ ಟೆಕ್ಸ್ಟೈಲ್ ನ ಇಂಪೋರ್ಟ್ ಮಾಡ್ಕೊಳ್ತಿದ್ದಾರೆ. US ಟ್ಯಾರಿಫ್ಸ್ ನಿಂದ ಇಂಡಿಯನ್ ಟೆಕ್ಸ್ಟೈಲ್ ಮಾರ್ಕೆಟ್ಸ್ ಮೇಲೆ ಇನ್ನೊಂದು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗ್ಬೋದು. ಈಗ ಟ್ಯಾರಿಫ್ಸ್ ಮೂಲಕ US ಏನ್ ಮಾಡ್ತಿದೆ, ಬೇಸಿಕಲಿ ತನ್ನ ಎಕನಾಮಿಯನ್ನ ಕ್ಲೋಸ್ ಮಾಡ್ತಿದೆ. ಇಂಥ ಸಿಚುವೇಶನ್ ನಲ್ಲಿ ಯುಎಸ್ಗೆ ತಮ್ಮ ಒಂದು ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಮಾಡೋ ದೇಶಗಳು ಈಗ ಬೇರೆ ಮಾರ್ಕೆಟ್ಸ್ ನಲ್ಲಿ ತಮ್ಮ ಗೂಡ್ಸ್ ಅನ್ನ ಮಾರಾಟ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಒಂದ್ ವೇಳೆ ಈ ದೇಶಗಳು ಇಂಡಿಯಾದಲ್ಲಿ ತಮ್ಮ ಗೂಡ್ಸ್ ಅನ್ನ ಸೆಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಅಂದ್ರೆ ನಮ್ಮ ದೇಶದಲ್ಲಿ ಇಂಪೋರ್ಟೆಡ್ ಟೆಕ್ಸ್ಟೈಲ್ ನ ಓವರ್ ಸಪ್ಲೈ ಆಗ್ಬೋದು. ಇದರಿಂದ ಏನಾಗುತ್ತೆ, ಇಂಡಿಯನ್ ಟೆಕ್ಸ್ಟೈಲ್ ಗೂಡ್ಸ್ ನ ಪ್ರೈಸ್ ಬಹಳಷ್ಟು ಕಡಿಮೆ ಆಗ್ಬೋದು. US ಟ್ಯಾರಿಫ್ಸ್ ನ ಅತಿ ದೊಡ್ಡ ಇಂಪ್ಯಾಕ್ಟ್ ಅಂತ ಅಂದ್ರೆ ತಮಿಳುನಾಡು ಮೇಲೆ ಆಗುತ್ತೆ. ಈಗ ಇಂಡಿಯಾದ ಟೋಟಲ್ ಈ ಒಂದು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಾವು ನೋಡೋದಾದ್ರೆ ಎಂಪ್ಲಾಯ್ಮೆಂಟ್ ಏನಿದೆ ಅಲ್ವಾ ಅದು 28% ಇದೆ. ಮತ್ತೆ ನಮ್ಮ ದೇಶದಲ್ಲಿ ರೆಡಿಮೇಡ್ ಗಾರ್ಮೆಂಟ್ಸ್ ನೀವು ನೋಡೋದಾದ್ರೆ 20% ತಮಿಳುನಾಡು ಇಂದಾನೇ ಬರುತ್ತೆ. ಅಂದ್ರೆ ತಮಿಳುನಾಡಿನಲ್ಲಿ ಇಂಡಿಯಾದ ಮೇಜರ್ ಟೆಕ್ಸ್ಟೈಲ್ಸ್ ಹಬ್ಸ್ ಇದೆ ಅಂತ. ತ್ರಿಪುರದಲ್ಲಿ ನೀವು ನೋಡೋದಾದ್ರೆ ನೈಟ್ ವೇರ್ ಗಾರ್ಮೆಂಟ್ಸ್ ಗಳು ಜಾಸ್ತಿ ಇದೆ. ಇನ್ನು ಕೊಯಂಬತ್ತೂರ್ನಲ್ಲಿ ಟೆಕ್ಸ್ಟೈಲ್ ಮಿಲ್ಸ್ ಗಳು ಜಾಸ್ತಿ ಇದೆ. ಜೊತೆಗೆ ಯಾನ್ ಆಗಿರ್ಬೋದು ಮತ್ತೆ ಫ್ಯಾಬ್ರಿಕ್ ಪ್ರೊಡಕ್ಷನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನೆಲ್ಲನೂ ಕೂಡ ಬೇಸಿಕಲಿ ಕೊಯಂಬತ್ತೂರ್ನಲ್ಲಿ ಮಾಡ್ತಾರೆ. ಜೊತೆಗೆ ಈ ಒಂದು ಕಾರೂರ್ನಲ್ಲಿ ನೋಡೋದಾದ್ರೆ ಹೋಮ್ ಟೆಕ್ಸ್ಟೈಲ್ಸ್ ನ ಸೆಂಟರ್ಸ್ ಗಳು ಕೂಡ ಇದೆ. ಇಲ್ಲಿ ಅರ್ಥ ಆಗೋದು ಏನ್ ಗೊತ್ತಾ, ತಮಿಳುನಾಡುವಿನ ಅಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಈ ಒಂದು ದೇಶ ಅಂದ್ರೆ ಈ ಒಂದು ಸ್ಟೇಟ್ ಅಂತ ನಾವು ಬಂದಾಗ ಸುಮಾರು 75 ಲಕ್ಷ ಜನರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನ ಕೊಡುತ್ತೆ.
ತಮಿಳುನಾಡುವಿನ ಚೀಫ್ ಮಿನಿಸ್ಟರ್ ಎಂ.ಕೆ. ಸ್ಟಾಲಿನ್ ಅವರು ಹೇಳೋ ಪ್ರಕಾರ ಟ್ಯಾರಿಫ್ಸ್ನ ಇಂಪ್ಯಾಕ್ಟ್ ಬಗ್ಗೆ PM ಮೋದಿಗೆ ಒಂದು ಮೆಸೇಜ್ ಕೂಡ ಕಳಿಸಿದ್ದಾರೆ ಗೊತ್ತಾ. ಅವರು ಟ್ಯಾರಿಫ್ಸ್ನಿಂದಾಗಿ ತಮಿಳುನಾಡುವಿನಲ್ಲಿ 30 ಲಕ್ಷ ಜಾಬ್ಸ್ಗಳಿಗೆ ಅಪಾಯ ಆಗ್ಬೋದು ಅಂತ ಹೇಳಿರೋದು. ಇನ್ನು ತಮಿಳುನಾಡು ಈ ಒಂದು ಸ್ಟೇಟ್ ಗವರ್ಮೆಂಟ್ ಪ್ರಕಾರ ಟ್ಯಾರಿಫ್ಸ್ನಿಂದಾನೇ 2025 ಮತ್ತು 26ರಲ್ಲಿ 34,713 crores ರೂಪಾಯಿಗಳ ಅಂದ್ರೆ ಟೋಟಲ್ ಎಕ್ಸ್ಪೋರ್ಟ್ ಕೂಡ ಲಾಸ್ ಆಗತ್ತಂತೆ. ಈ ಲಾಸ್ನಲ್ಲಿ ಏನಾಗುತ್ತೆ, ಈ ಒಂದು ಟೆಕ್ಸ್ಟೈಲ್ ಸೆಕ್ಟರ್ನ ಲಾಸ್ ಅಂದ್ರೆ 14,282 crores rupees ಆಗ್ಬೋದು ಅಂತ ಇವರು ಕ್ಲಿಯರ್ ಆಗಿ ಹೇಳಿರೋದು. ತಮಿಳುನಾಡಿನಲ್ಲೂ ಕೂಡ ತ್ರಿಪುರಾಗೆ US ಟ್ಯಾರಿಫ್ಸ್ ಅಡಿಯಲ್ಲಿ ಅತಿ ದೊಡ್ಡ ಥ್ರೆಟ್ ಇರ್ಬೋದು, ಅಂದ್ರೆ ಪ್ರತಿಯೊಬ್ಬರು ಕೂಡ ಎದುರುಕೊಳ್ತಿದ್ದಾರೆ ಅಂತ. ಇನ್ನು ತ್ರಿಪುರಾನ ನೀವು ನೋಡೋದಾದ್ರೆ ಇಂಡಿಯಾದ ಅತಿ ದೊಡ್ಡ ಟೆಕ್ಸ್ಟೈಲ್ ಎಕ್ಸ್ಪೋರ್ಟರ್ ಕೂಡ ಆಗಿದ್ದಾರೆ. ಪ್ರತಿ ವರ್ಷ ತ್ರಿಪುರಾನಿಂದ 12,000 crores rupees ಮೌಲ್ಯದ ಗಾರ್ಮೆಂಟ್ಸ್ ಅಂದ್ರೆ USಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇನ್ನು ತ್ರಿಪುರಾ ಇಂಡಿಯಾದ ಕಾಟನ್ ನೈಟ್ ವೇರ್ ಇಂಡಸ್ಟ್ರಿಯಲ್ಲಿ 90% ಮತ್ತೆ ಈ ಒಂದು ಟೋಟಲ್ ನೈಟ್ ವೇರ್ ಎಕ್ಸ್ಪೋರ್ಟ್ ನಲ್ಲಿ 55% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇನ್ನು ತ್ರಿಪುರಾನ ನೀವು ನೋಡೋದಾದ್ರೆ ಈ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ನಾವು ಕಂಪೇರ್ ಮಾಡಿದಾಗ ಅಂದ್ರೆ 9 ಲಕ್ಷ ಜನರಿಗೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಎಂಪ್ಲಾಯ್ಮೆಂಟ್ ಅನ್ನ ಪ್ರೊವೈಡ್ ಮಾಡುತ್ತೆ. ಅಂದ್ರೆ ತ್ರಿಪುರಾನಲ್ಲಿ 2,500 ಎಕ್ಸ್ಪೋರ್ಟರ್ಸ್ ಫರ್ಮ್ಸ್ ಗಳಿದೆ. ಜೊತೆಗೆ 20,000 ಚಿಕ್ಕ ಪುಟ್ಟ ಈ ಸಪೋರ್ಟಿಂಗ್ ಫರ್ಮ್ಸ್ ಗಳಂತ ಏನ್ ಹೇಳ್ತೀವಿ ಗೊತ್ತಾ, ಅದನ್ನು ಕೂಡ ಆಪರೇಟ್ ಮಾಡ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ತ್ರಿಪುರಾನ ನೀವು ನೋಡೋದಾದ್ರೆ ಅಂದ್ರೆ ಟೋಟಲ್ ಪ್ರೊಡಕ್ಷನ್ ಏನಿದೆ ಅಲ್ವಾ, ಅದು 30% US ಮಾರ್ಕೆಟ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದೆಲ್ಲನೂ ಕೂಡ ಅಂದ್ರೆ ತುಂಬಾ ದೊಡ್ಡ ಸೆಗ್ಮೆಂಟ್ ತರ ಕಾಣುತ್ತೆ. ಜೊತೆಗೆ US ಟ್ಯಾರಿಫ್ಸ್ ಇಂದಾಗಿ ಈ ರೀಜನ್ ಏನಿದೆ ಅಲ್ವಾ, ಇದರ ಅಂದ್ರೆ ಇಂಡಸ್ಟ್ರಿ ಮೇಲೆ ಬಹಳ ದೊಡ್ಡ ಪರಿಣಾಮ ಆಗತ್ತೆ. TEA ಅಂದ್ರೆ ತ್ರಿಪುರಾ ಎಕ್ಸ್ಪೋರ್ಟರ್ಸ್ ಅಸೋಸಿಯೇಷನ್ ಅಂತ ಹೇಳ್ತೀವಿ, ಇದು ಕೂಡ US ನ ಟ್ಯಾರಿಫ್ಸ್ ಬಗ್ಗೆ ಕಮೆಂಟ್ ಮಾಡಿದೆ. ಅವ್ರು ಹೇಳೋ ಪ್ರಕಾರ ಅಂದ್ರೆ ಇಂದಿನ ವರ್ಷಕ್ಕೆ ನಾವು ಹೋಲಿಸಿದ್ರೆ ಈ ವರ್ಷ 20% ಬಿಸ್ನೆಸ್ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಂತ ಅವ್ರು ಹೇಳಿರೋದು. ಆದ್ರೆ ಈ ಟ್ಯಾರಿಫ್ಸ್ ಇಂದಾಗಿ ಕರೆಂಟ್ ಸಿಚುವೇಶನ್ ಇನ್ನು 2 ತಿಂಗಳು ಮುಂದುವರಿಯಿತು ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ಅವರ ಒಂದು ಟಾರ್ಗೆಟ್ಸ್ ಗಳು ಏನೆಲ್ಲ ಇರುತ್ತೆ ಅದೆಲ್ಲನೂ ಕೂಡ ತಲೆ ಕೆಳಗಾಗತ್ತೆ, ಯಾರು ಕೂಡ ಮೀಟ್ ಮಾಡಕ್ ಆಗಲ್ಲ. ಈ ಒಂದೇ ಒಂದು ಡಿಸಿಷನ್ ಇಂದ ತಮ್ಮ ಎಕ್ಸ್ಪೋರ್ಟ್ಸ್ ಮೇಲೆ ಮೇಜರ್ ಆದ ಲಾಸ್ ಆಗುತ್ತೆ, ಹಾಗೆ ದೊಡ್ಡದಾದ ಪರಿಣಾಮ ಬೀಳುತ್ತೆ ಅಂತಾನು ಕೂಡ ಇವ್ರು ಹೇಳ್ತಿರೋದು. ಅಮೆರಿಕನ್ ಕಂಪನೀಸ್ ಕೆಲವು ಆರ್ಡರ್ಸ್ ಗಳನ್ನು ಕೂಡ ಪಾಸ್ ಮಾಡಿದೆ, ಅಂದ್ರೆ ಈ ಒಂದು ಹೊಸ ಆರ್ಡರ್ಸ್ ಕೂಡ ಬರ್ತಾ ಇಲ್ಲ ಅಂತ ಇವ್ರು ಹೇಳ್ತಿರೋದು. ಯಾಕೆ ಅಂತಂದ್ರೆ ಈ ಟ್ಯಾರಿಫ್ಸ್ ನಿಂದಾಗಿ ಇಂಡಿಯನ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟರ್ಸ್ ನ ಪ್ರೈಸಸ್ ಹೆಚ್ಚಾಗ್ತಿದೆ. ಕರೆಂಟ್ ಪ್ರೈಸಸ್ ಮೇಂಟೈನ್ ಮಾಡೋದಕ್ಕೆ ಕಂಪನೀಸ್ಗಳು ಏನ್ ಮಾಡ್ತಾರೆ, ಈ ಪ್ರೈಸ್ ರೈಸಸ್ ಏನಿದೆ ಅಲ್ವಾ ಅದನ್ನ ಅಬ್ಸರ್ವ್ ಖಂಡಿತವಾಗ್ಲೂ ಮಾಡ್ಬೇಕಾಗತ್ತೆ. ತ್ರಿಪುರಾನ ಎಕ್ಸ್ಪೋರ್ಟರ್ಸ್ ನೀವು ನೋಡೋದಾದ್ರೆ US ಟ್ರೇಡ್ ನಲ್ಲಿ ಆಲ್ರೆಡಿ ಕೇವಲ 5% ಮಾರ್ಜಿನ್ ಮೇಲೆ ಆಪರೇಟ್ ಮಾಡ್ಬೇಕಾಗತ್ತೆ ಅಂತ ಅನ್ಕೊಂಡಿದ್ದಾರೆ. ಇನ್ನು 50% ಟ್ಯಾರಿಫ್ಸ್ ನಿಂದಾನೆ ಅವರ ಪ್ರಾಡಕ್ಟ್ಸ್ ಗಳು ಏನಿರುತ್ತೆ ಅಲ್ಲ ಅದರ ಒಂದು ಲ್ಯಾಂಡೆಡ್ ಪ್ರೈಸ್ ನೀವು ನೋಡೋದಾದ್ರೆ, ಬೇಸಿಕಲಿ ಈ ಒಂದು ಲ್ಯಾಂಡೆಡ್ ಪ್ರೈಸಸ್ ಅಂದ್ರೆ ಏನ್ ಗೊತ್ತಾ, ಈ US ಮಾರ್ಕೆಟ್ ನಲ್ಲಿ ಫೈನಲ್ ಪ್ರೈಸ್ ನ ನೀವು ನೋಡೋದಾದ್ರೆ 30-35% ಹೆಚ್ಚಾಗುತ್ತೆ ಅಂತ. ಅಂದ್ರೆ ಎಕ್ಸ್ಪೋರ್ಟರ್ಸ್ ಹತ್ರ ಪ್ರೈಸ್ ಮೂವ್ಮೆಂಟ್ ನ ಆಪ್ಷನ್ ಇರೋದೇ ಇಲ್ಲ. ಸೊ ಇಂಡಿಯನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೆಲವು ಮೇಜರ್ ಚಾಲೆಂಜಸ್ ನ ಕೂಡ ಫೇಸ್ ಮಾಡ್ಬೇಕಾಗತ್ತೆ. ಆದ್ರೆ ಕಂಪನೀಸ್ ಮತ್ತೆ ಈ ಒಂದು ಇಂಡಿಯನ್ ಗವರ್ಮೆಂಟ್ ಈ ಚಾಲೆಂಜಸ್ ಗಳನ್ನ ಫೇಸ್ ಮಾಡೋಕೆ ಕೆಲವು ಮೇಜರ್ ಸ್ಟೆಪ್ಸ್ ಗಳನ್ನು ಕೂಡ ತಗೊಳ್ತಾ ಇದೆ. ಫಾರ್ ಎಕ್ಸಾಂಪಲ್ ಕಂಪನೀಸ್ ಏನ್ ಮಾಡುತ್ತೆ, ತಮ್ಮ ಒಂದು ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಹೊಸ ಲೊಕೇಶನ್ಸ್ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಈ ಟ್ರೆಂಡ್ಸ್ ಬೇರೆ ಗೂಡ್ಸ್ ಗಳ ಜೊತೆ ಮತ್ತೆ ಟೆಕ್ಸ್ಟೈಲ್ ಜೊತೆ ಎರಡನ್ನೂ ಕೂಡ ನೋಡೋಕೆ ಸಿಗ್ತಾ ಇದೆ ಅಂತ. ಈಗ ಗೋಕಲ್ ದಾಸ್ ಎಕ್ಸ್ಪೋರ್ಟ್ಸ್ ಪ್ರಕಾರ ತಮ್ಮ ಲೇಟೆಸ್ಟ್ ಅರ್ನಿಂಗ್ ಕಾಲ್ಸ್ ನಲ್ಲಿ ಏನ್ ಹೇಳಿದ್ದಾರೆ, ಆಫ್ರಿಕನ್ ಮಾರ್ಕೆಟ್ಸ್ ಒಂದು ಲಾಭದಾಯಕ ಲೊಕೇಶನ್ ಆಗ್ಬೋದು ಅಂತ ಅವ್ರು ಹೇಳಿರೋದು. ಯಾಕೆ ಗೊತ್ತಾ, ಈ ಒಂದು ಕೀನ್ಯಾ ಮತ್ತೆ ಇಥಿಯೋಪಿಯಾದಲ್ಲಿ ಇಂಪೋರ್ಟ್ಸ್ ಮೇಲೆ ಕೇವಲ 10% ಟ್ಯಾರಿಫ್ಸ್ ಅನ್ನ ಹಾಕಿದ್ದಾರೆ. ಸೊ ಏನ್ ಮಾಡ್ಬೋದು, ನಮ್ಮ ಇಂಡಿಯಾದಲ್ಲಿ ಇಷ್ಟೊಂದು ಟ್ಯಾರಿಫ್ಸ್ ಅನ್ನ ಹಾಕ್ತಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಲೊಕೇಶನ್ ಚೇಂಜ್ ಮಾಡ್ಕೊಂಡು ಅಲ್ಲಿ ಅವರು ಫ್ಯಾಕ್ಟರೀಸ್ ಗಳನ್ನ ಬಿಲ್ಡ್ ಮಾಡಬಹುದು. ಮತ್ತೆ US ನ ಹೈಯರ್ ಟ್ಯಾರಿಫ್ಸ್ ಅನೌನ್ಸ್ಮೆಂಟ್ ಗಿಂತ ಮೊದಲೇ ಕಂಪನೀಸ್ ಗಳಿಗೆ ಎಕ್ಸಿಸ್ಟಿಂಗ್ ಟ್ಯಾರಿಫ್ಸ್ ರೇಟ್ಸ್ ಮೇಲೆ ಅಂದ್ರೆ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತ ಗೊತ್ತಿತ್ತು. ಇನ್ನು ಕಂಪನೀಸ್ಗೆ ತಮ್ಮ ಒಂದು B2B ಈ ಒಂದು ಕಸ್ಟಮರ್ಸ್ ಕೂಡ ಏನ್ ಮಾಡ್ತಾರೆ, ಬೇಸಿಕಲಿ ಬಿಸ್ನೆಸ್ ಟು ಬಿಸ್ನೆಸ್ ಕಸ್ಟಮರ್ಸ್ ಅಂತ ಹೇಳ್ತೀವಿ, ಈ ಒಂದು ಇನ್ಕ್ರೀಸ್ಡ್ ಪ್ರೈಸ್ ನ ಅಕ್ಸೆಪ್ಟ್ ಮಾಡಲ್ಲ ಅಂತಾನು ಕೂಡ ಅನ್ಸಿತ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಲ್ಟಿಪಲ್ ಬ್ರ್ಯಾಂಡ್ಸ್ ಈ ಹೆಚ್ಚಿದ ಕಾಸ್ಟ್ ಅನ್ನ ಕಸ್ಟಮರ್ಸ್ಗೆ ಪಾಸ್ ಆನ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ತಾ ಇದೆ. ಇನ್ನು ಕಾಸ್ಟ್ ಅನ್ನ ನೀವು ನೋಡೋದಾದ್ರೆ ಎರಡೂ ರೀತಿಯಲ್ಲಿ ಪಾಸ್ ಆನ್ ಮಾಡಬಹುದು. ಕಂಪನೀಸ್ ಬೇಸಿಕಲಿ ತಮ್ಮ ಪ್ರಾಡಕ್ಟ್ಸ್ ಮೇಲೆ ಪ್ರೈಸ್ ಅನ್ನ ಹೆಚ್ಚಿಸಬಹುದು. ಇಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಶ್ರಿಂಕ್ ಫ್ಲಾಷನ್ ಮೂಲಕ ಸೇಮ್ ಪ್ರೈಸ್ ನಲ್ಲಿ ಲೋವರ್ ಕ್ವಾಲಿಟಿಯ ಪ್ರಾಡಕ್ಟ್ ಅನ್ನ ಮಾಡಬಹುದು. ಇದಕ್ಕೋಸ್ಕರನೇ ಕಂಪನೀಸ್ಗಳು ತುಂಬಾ ಹಗುರವಾದ ಫ್ಯಾಬ್ರಿಕ್ಸ್ ಗಳನ್ನ, ಕಡಿಮೆ ಸ್ಟಿಚಸ್ ಅನ್ನ ಮತ್ತೆ ತುಂಬಾ ಸಿಂಪಲ್ ಆಗಿರೋ ಟ್ರಿಮ್ಸ್ ಗಳನ್ನ ಯೂಸ್ ಮಾಡಬಹುದು. ಅವರ ಮೆಟೀರಿಯಲ್ ಕನ್ಸಪ್ಷನ್ ಕೂಡ ಲೋ ಇರ್ಲಿ ಅಂತ ಈ ತರ ಪ್ಲಾನ್ ಮಾಡ್ತಾರೆ. ಇಂಡಿಯನ್ ಗವರ್ಮೆಂಟ್ ಕೂಡ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇನ್ನು ಕಾಟನ್ ನ ಡ್ಯೂಟಿ ಫ್ರೀ ಇಂಪೋರ್ಟ್ಸ್ ನೀವು ನೋಡೋದಾದ್ರೆ ಡೆಡ್ಲೈನ್ ಅನ್ನ ಅಂದ್ರೆ 3 ತಿಂಗಳು ವಿಸ್ತಾರ ಮಾಡ್ತಿದ್ದಾರೆ, ಅಂದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ. ಇನ್ನು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರರ್ಸ್ ಲೋವರ್ ರಾ ಮೆಟೀರಿಯಲ್ ಕಾಸ್ಟ್ ಜೊತೆ ಡೀಲ್ ಮಾಡಬೇಕಾಗತ್ತೆ. ಆದ್ರೆ ಇದರಿಂದ ಇಂಡಿಯಾದ ಒಂದು ಕಾಟನ್ ಫಾರ್ಮರ್ಸ್ಗೆ ಚಾಲೆಂಜಸ್ಗಳು ಕೂಡ ಹೆಚ್ಚಾಗಬಹುದು.
ಗೌರ್ಮೆಂಟ್ ಆಸ್ಟ್ರೇಲಿಯಾ, EU, ಜಪಾನ್, ಮೆಕ್ಸಿಕೋ, ಸೌತ್ ಕೊರಿಯಾ ಮತ್ತೆ ಗಲ್ಫ್ ತರದ 40 ದೇಶಗಳಲ್ಲಿ ಔಟ್ರೀಚ್ ಪ್ರೋಗ್ರಾಮ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದೆ. ಈ ದೇಶಗಳನ್ನು ನೀವು ನೋಡಿದಾಗ ಇದೆಲ್ಲನೂ ಕೂಡ ಸೇರ್ಕೊಂಡು ಇಂಡಿಯಾದಿಂದ 52 lakhs crores rupeesನ ಟೆಕ್ಸ್ಟೈಲ್ ಏನಿರುತ್ತೆ ಅಲ್ವಾ ಅದನ್ನ ಇಂಪೋರ್ಟ್ ಮಾಡುತ್ತೆ ಅನ್ನೋದು ಗೊತ್ತಾಗ್ತಿದೆ. ಆದ್ರೆ ಈ ದೇಶಗಳಲ್ಲಿ ಇಂಡಿಯಾದ ಶೇರ್ಸ್ ತುಂಬಾ ಚಿಕ್ಕದಾಗಿದೆ. ಆದ್ರೆ ನಮ್ಗೆ ಇಲ್ಲಿ ಏನ್ ಗೊತ್ತಾಗುತ್ತೆ, ಈ ಮಾರ್ಕೆಟ್ಸ್ ನಲ್ಲಿ ತಮ್ಮ ಶೇರ್ಸ್ ಅನ್ನ ಹೆಚ್ಚಿಸ್ಕೊಂಡು ಅಂದ್ರೆ ಇಂಡಿಯಾ US ಮೇಲಿನ ಒಂದು ಡಿಪೆಂಡೆನ್ಸ್ ನ ಖಂಡಿತವಾಗ್ಲೂ ಕಡಿಮೆ ಮಾಡಬಹುದು. ಆದ್ರೆ ಈ ದೇಶಗಳ ಡಿಮ್ಯಾಂಡ್ಸ್ ಬಹುಶಃ ಇಂಡಿಯಾದ ಒಂದು ಔಟ್ಪುಟ್ಸ್ ಇಂದ ಸ್ಯಾಟಿಸ್ಫೈ ಆಗದೇನು ಕೂಡ ಇರಬಹುದು. ಫಾರ್ ಎಕ್ಸಾಂಪಲ್ EU ಅಂದ್ರೆ ಲಂಡನ್ ನಲ್ಲಿ ಯೂಸ್ ಮಾಡುವಂತಹ ಫ್ಯಾಬ್ರಿಕ್ಸ್ ನಾವು ನೋಡೋದಾದ್ರೆ ಅವರು ತುಂಬಾ ಸಿಂಥೆಟಿಕ್ ಫ್ಯಾಬ್ರಿಕ್ಸ್ ಅನ್ನ ಯೂಸ್ ಮಾಡ್ತಾರೆ ಮತ್ತೆ ಯಾನ್ ಆಗಿ ಹೆಚ್ಚಾಗಿ ಬಳಸ್ತಾರೆ. ಆದ್ರೆ ಇಂಡಿಯಾಗೆ ನಾವು ನೋಡಿದಾಗ ಅಲ್ಲಿ ಯೂಸ್ ಮಾಡುವಂತಹ ಮೆಟೀರಿಯಲ್ಸ್ ಇಲ್ಲಿ ನಮಗೆ ಯೂಸ್ ಆಗಲ್ಲ. ಬಿಕಾಸ್ ಅಲ್ಲಿ ಇರುವಂತಹ ವೆದರ್ ಕಂಡೀಷನೇ ಬೇರೆ, ಇಲ್ಲಿರುವಂತಹ ವೆದರ್ ಕಂಡೀಷನೇ ಬೇರೆ. ಇನ್ನು ಇಂಡಿಯಾನ ನೀವು ನೋಡೋದಾದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಕಾಟನ್ ಪ್ರೊಡ್ಯೂಸರ್ ಆಗಿದ್ದೀವಿ ಮತ್ತೆ ಬಹಳ ಕಡಿಮೆ ಸಿಂಥೆಟಿಕ್ಸ್ ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ. ಇನ್ನು ಇಂಡಿಯನ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ ನೀವು ನೋಡೋದಾದ್ರೆ ಕೇವಲ 9.2% ಸಿಂಥೆಟಿಕ್ಸ್ ಆಗಿದೆ. ಲೈಸೆನ್ಸಿಂಗ್ ಕೂಡ ಅಂದ್ರೆ ಡೈವರ್ಸಿಫಿಕೇಶನ್ಗೆ ಒಂದು ಚಾಲೆಂಜ್ ಅಂತ ಹೇಳ್ಬೋದು. ಹಲವು ಬಾರಿ ಇಂಡಿಯನ್ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರರ್ಸ್ US ಕಸ್ಟಮರ್ಸ್ಗಳಿಗೋಸ್ಕರನೇ ಮಾಡಿರೋ ಒಂದು ಗೌರ್ಮೆಂಟ್ ಅನ್ನ ಏನ್ ಮಾಡ್ತಾರೆ, ಬೇರೆ ಬೇರೆ ಮಾರ್ಕೆಟ್ಸ್ ನಲ್ಲಿ ಸೇಲ್ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾಕೆ ಅಂದ್ರೆ ಅಮೆರಿಕ ಕಸ್ಟಮರ್ಸ್ ಹತ್ರ ಆ ಪ್ರಾಡಕ್ಟ್ಸ್ ನ ಡಿಸೈನ್ ಮತ್ತೆ ಸ್ಟೈಲ್ಸ್ ನ ಲೈಸೆನ್ಸ್ ಆಲ್ರೆಡಿ ಇದೆ. US ನ ಹೊಸ ಟ್ಯಾರಿಫ್ಸ್ ನಿಂದಾಗಿ ಇಂಡಿಯಾದ ಹಲವು ಎಕ್ಸ್ಪೋರ್ಟ್ ಬೇಸ್ಡ್ ಇಂಡಸ್ಟ್ರೀಸ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಖಂಡಿತವಾಗ್ಲೂ ಆಗತ್ತೆ. ಆದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮೇಲೆ ಇಂಪ್ಯಾಕ್ಟ್ ಅನ್ನ ನಾವು ನೋಡೋದಾದ್ರೆ ಸ್ಪೆಷಲಿ ಜಾಸ್ತಿ ಆಗ್ಬೋದು. ನಿಮ್ಗೆ ಏನ್ ಅನಿಸ್ತಿದೆ? ಈ ಒಂದು ಡೀಪ್ ಅನಾಲಿಸಿಸ್ ನೋಡಾದ್ಮೇಲೆ ಇಂಡಿಯಾದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕಸ್ಟಮರ್ಸ್ಗೆ ಡೈವರ್ಸಿಫೈ ಮಾಡಿಕೊಂಡು US ಟ್ಯಾರಿಫ್ಸ್ ಜೊತೆಗೆ ಡೀಲ್ ಮಾಡ್ಬೋದಾ ಅಥವಾ ಈ ಇಂಡಸ್ಟ್ರಿಗೆ ಬೇರೆ ಸೊಲ್ಯೂಷನ್ಸ್ ನ ಅವಶ್ಯಕತೆ ಇದೆಯಾ? ನಿಮ್ಮ ವ್ಯೂಸ್ ಮತ್ತೆ ಒಪಿನಿಯನ್ಸ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮಗೆ ಮುಂದಿನ ಡೈಲಿ ಬ್ರೀಫ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.